ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಜೂನ್ 29ರ ಕನ್ನಡದಲ್ಲಿ ದಿ ಹಿಂದ್ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, G7 ಟು ಕ್ಯಾಪ್ ರಷ್ಯಾಸ್ ಇನ್ಕಮ್ ಫ್ರಮ್ ಆಯಿಲ್ ಸೇಲ್ಸ್ ಅನ್ನುವಂಥದ್ದು. G7 ಮೀಟ್ ಅನ್ನುವಂಥದ್ದು ಇತ್ತೀಚೆಗೆ ಜರುಗಿದ್ದು, ಇದರಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ ರಷ್ಯಾದ ಒಂದು ಮುಖ್ಯವಾದಂತ ಆದಾಯ ಮೂಲವಾಗಿರ್ತಕ್ಕಂಥ ಆಯಿಲಿನ ಸೇಲ್ಸ್ಗಳೇನಿದೆ ಇದರಿಂದ ರಷ್ಯಾಕ್ಕೆ ಬರುವಂತ ಆದಾಯಗಳನ್ನ ನಿಲ್ಲಿಸಬೇಕು ಅನ್ನುವಂತ ಉದ್ದೇಶದಿಂದ G7 ಅನ್ನುವಂಥದ್ದು ರಷ್ಯಾದ ಆಯಿಲ್ ಇನ್ಕಮ್ ಇಂದ ಆಗುವಂತ ಇನ್ಕಮ್ ಅನ್ನ ಕ್ಯಾಪ್ ಮಾಡುವಂತ ಒಂದು ನಿರ್ಧಾರವನ್ನ ಮಾಡಿದ್ದಾರೆ. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಎಫೆಕ್ಟ್ಸ್ ಆಫ್ ಪಾಲಿಸೀಸ್ ಅಂಡ್ ಪೊಲಿಟಿಕ್ಸ್ ಆಫ್ ಡೆವಲಪ್ಡ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ಆನ್ ಇಂಡಿಯಾ, ಬೈಲಾಟ್ರಲ್ ರೀಜನಲ್ ಅಂಡ್ ಗ್ಲೋಬಲ್ ಗ್ರೂಪಿಂಗ್ಸ್ ಅನ್ನುವಂತ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಜಗತ್ತಿನ ವೆಲ್ದಿಯೆಸ್ಟ್ ಡೆಮೋಕ್ರಸೀಸ್ ಅಂತ ಗುರುತಿಸಿಕೊಳ್ಳುವಂತ G7ನ ಭಾಗವಾಗಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳು ಒಂದು ಸ್ಟ್ಯಾನ್ಸ್ ಅನ್ನ ಸ್ಪಷ್ಟವಾಗಿ ತಗೊಂಡಿದ್ದಾರೆ. ಉಕ್ರೇನಿಗೆ ಸಪೋರ್ಟ್ ನೀಡುವಂತೆ ರಷ್ಯಾದ ಇನ್ವೇಷನ್ ಎಲ್ಲಿಯವರೆಗೂ ಮುಂದುವರಿಯುತ್ತೋ ಅಲ್ಲಿವರೆಗೂ ಕೂಡ ಈ ಬ್ಯಾನ್ ಕೂಡ ಅಪ್ಲಿಕಬಲ್ ಆಗುವಂತೆ ಅವರು ನಿರ್ಧಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ರೀತಿ ಒಂದು ನಿರ್ಧಾರದ ಮುಖ್ಯ ಉದ್ದೇಶ ಆಯಿಲ್ ಸೇಲ್ಸ್ ನಿಂದ ಆ ರಾಷ್ಟ್ರಕ್ಕೆ ಬರ್ತಿರ್ತಕ್ಕಂಥ ಒಂದು ಆದಾಯವನ್ನ ನಿಲ್ಲಿಸಬೇಕು ಮತ್ತು ಈ ಮೂಲಕ ರಷ್ಯಾ ಏನು ವಾರಿಗೆ ಫಿನಾನ್ಸ್ ಮಾಡ್ತಿದೆ ಅದಕ್ಕೆ ಆದಷ್ಟು ತೊಡಕಾಗುವಂತೆ ಮಾಡಬೇಕು ಅನ್ನುವಂಥದ್ದು ಇವರ ಉದ್ದೇಶ ಆಗುತ್ತೆ. ಇನ್ನ G7 ಸಮ್ಮಿತ್ ಅನ್ನುವಂಥದ್ದು ಎಲ್ಲ ಜರುಗ್ತು ಅಂತ ಅಂದಾಗ ಜರ್ಮನಿ ಅನ್ನುವಂಥದ್ದು ನಮ್ಗೆ ಗೊತ್ತಿರ್ಲಿ. G7 ಸಮ್ಮಿತ್ ಇನ್ ಜರ್ಮನಿ ಅನ್ನುವಂಥದ್ದು ಇಲ್ಲಿ ಅಂಡರ್ಲೈನ್ ಮಾಡ್ತಾ ಇದೆ ಇವರ ಇಂಟೆನ್ಷನ್ ಏನು ಇದನ್ನ ಇಂಪೋಸ್ ಮಾಡ್ಲಿಕ್ಕೆ ಅಂತ ಹೇಳಿ. ಸಿವಿಯರ್ ಅಂಡ್ ಇಮಿಡಿಯೇಟ್ ಎಕನಾಮಿಕ್ ಕಾಸ್ಟ್ ಗಳನ್ನ ರಷ್ಯಾ ಅನ್ನುವಂಥದ್ದು ಫೇಸ್ ಮಾಡ್ಬೇಕಾಗತ್ತೆ. ಹಾಗಾಗಿ ಈ ಎಲ್ಲ ಕಾರ್ಯಗಳನ್ನ G7 ಮಾಡ್ತಾ ಇರ್ತಕ್ಕಂಥದ್ದು. ಹಾಗೇನೆ ರಷ್ಯಾದಿಂದ ಏನು ಗೋಲ್ಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ರು ಇದರ ಮೇಲೂ ಕೂಡ ಗೋಲ್ಡ್ ಇಂಪೋರ್ಟ್ ನ ಮೇಲೂ ಕೂಡ ಬ್ಯಾನ್ ಅನ್ನ ಮಾಡ್ಲಾಗ್ತಾ ಇದೆ. ಕಾರಣ ಈ ಮೂಲಕವಾಗಿಯೂ ಕೂಡ ರಷ್ಯಾದ ಆದಾಯ ಮೂಲಕ್ಕೆ ಹೊಡೆತವನ್ನು ಉಂಟು ಮಾಡುವಂಥದ್ದು ಮುಖ್ಯವಾದಂತ ಒಂದು ಉದ್ದೇಶ ಆಗ್ತಾ ಇದೆ. ಹಾಗೆ ಆಹಾರ ಧಾನ್ಯಗಳನ್ನ ಬ್ಲಾಕ್ ಸೀನ ಮುಖಾಂತರವಾಗಿ ತರಿಸ್ಕೊಳ್ತಿದ್ದಂತ ಹಲವಾರು ಕಂಟ್ರೀಸ್ಗಳು ಏನಿವತ್ತು ಫುಡ್ ಶಾರ್ಟೇಜಸ್ ಅನ್ನ ಫೇಸ್ ಮಾಡುವಂತ ಒಂದು ಸ್ಥಿತಿಗೆ ಬಂದಿವೆ. ಈ ರಷ್ಯಾದ ಉಕ್ರೇನ್ ವಾರ್ನ ಹಿನ್ನೆಲೆಯಲ್ಲಿ ಒಂದು ರೋಡ್ ಅನ್ನುವಂಥದ್ದು ಅಥವಾ ಬ್ಲಾಕ್ ಸೀನ್ ನಿಂದ ಬರುವಂತ ಗ್ರೈನ್ ಶಿಪ್ಮೆಂಟ್ಸ್ ಗಳು ಬ್ಲಾಕೇಡ್ ಆಗಿರುವಂತ ಹಿನ್ನೆಲೆಯಲ್ಲಿ ಇನ್ನು ಫುಡ್ ಶಾರ್ಟೇಜಸ್ ಗಳನ್ನ ಫೇಸ್ ಮಾಡ್ತಾ ಇದೆ ಈ ಕಂಟ್ರೀಸ್ಗಳು. ಅಂಥ ಕಂಟ್ರೀಸ್ಗಳಿಗೆ G7 ಕಂಟ್ರೀಸ್ಗಳು ಏಡ್ ಅನ್ನ ನೀಡೋದಕ್ಕೆ ಕೂಡ ಮುಂದೆ ಬಂದಿರತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾವೇನ್ ತಿಳ್ಕೊಳ್ಬಹುದು, ಗೋಲ್ಡ್ ಇಂಪೋರ್ಟ್ ಅನ್ನ ಬ್ಯಾನ್ ಮಾಡ್ತಾ ಇದೆ. G7 ಕಂಟ್ರೀಸ್ಗಳು ಆಯಿಲ್ ಸೇಲ್ಸ್ ಗಳನ್ನ ಈಗ ಬ್ಯಾನ್ ಮಾಡ್ತಾ ಇರ್ತಕ್ಕಂಥದ್ದು, ಅಂದ್ರೆ ಅಲ್ಲಿಂದ ಪಡ್ಕೊಳ್ದೇ ಇರುವಂತ ಒಂದು ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು. ಎಲ್ಲದರ ಮುಖಾಂತರವಾಗಿ ರಷ್ಯಾ ವಾರ್ಗೆ ಫಿನಾನ್ಸ್ ಮಾಡ್ಲಿಕ್ಕೆ ಹಣವನ್ನ ಏನು ತೆರ್ತಾ ಇದೆ ಅದಕ್ಕೆ ರಷ್ಯಾಗೆ ಮುಂದಿನ ದಿನಗಳಲ್ಲಿ ಕೊರತೆ ಆಗುವಂತೆ ಮಾಡಬೇಕು ಅನ್ನುವಂಥದ್ದು ಇದರ ಹಿಂದಿನ ಉದ್ದೇಶ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾವು G7ನ ಸದಸ್ಯ ರಾಷ್ಟ್ರಗಳು ಯಾವುವು ಅನ್ನುವಂಥದ್ದನ್ನ ಒಮ್ಮೆ ತಿಳ್ಕೊಳ್ತಾ ಹೋಗೋಣ. G7 ಅಂದಾಕ್ಷಣ ನಮಗೆ ಜರ್ಮನಿ, UK, ಫ್ರಾನ್ಸ್, ಕೆನಡಾ, US, ಇಟಲಿ ಮತ್ತು ಜಪಾನ್ ಇಷ್ಟು ಕೂಡ ನೆನಪಾಗಬೇಕು. ಇದೇ ಒಂದು ಗುಂಪು G8 ಅನ್ನುವಂತ ಹೆಸರಿನಲ್ಲಿ ಈ ಹಿಂದೆ ಜಾರಿಯಲ್ಲಿತ್ತು. ಆ ಸಂದರ್ಭದಲ್ಲಿ ರಷ್ಯಾ ಕೂಡ ಇದರ ಭಾಗವಾಗಿತ್ತು. ಆದ್ರೆ ರಷ್ಯಾ ಕ್ರಿಮಿಯಾವನ್ನ ಅನೆಕ್ಸೇಷನ್ ಅನ್ನ ಮಾಡಿದ ಹಿನ್ನೆಲೆಯಲ್ಲಿ ರಷ್ಯಾವನ್ನ ಈ ಗುಂಪಿನಿಂದ ಹೊರದೂಡಿಸಿ G7 ಅನ್ನುವಂತ ಗುಂಪು ಅನ್ನುವಂಥದ್ದು ಫಾರ್ಮ್ ಆಗಿದೆ. ಆರ್ಟಿಕಲ್ ಹಿನ್ನೆಲೆಯಲ್ಲಿ ರಷ್ಯಾ ಕ್ರಿಮಿಯಾವನ್ನ ಯಾವ ಸಾಲಿನಲ್ಲಿ ಅನೆಕ್ಸೇಷನ್ ಮಾಡ್ತು ಅನ್ನುವಂಥದ್ದನ್ನ ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ G20ಯಲ್ಲಿ ಈ 7 ಅಥವಾ ಈ 8 ರಾಷ್ಟ್ರಗಳು G8 ನ ಭಾಗವಾಗಿದ್ದಂತ 8 ರಾಷ್ಟ್ರಗಳು G20ಯಲ್ಲಿ ಬರ್ತವೆ. ರಷ್ಯಾವನ್ನ ತೊಡೆದು ಹಾಕಿ ಬಂದಿರತಕ್ಕಂತ G7 ರಾಷ್ಟ್ರಗಳೇನಿದೆ ಇವಿಷ್ಟು ಕೂಡ G20ಯ ಭಾಗವೂ ಹೌದು. ಭಾರತ ಈ G8 ಅಥವಾ G7 ನ ಭಾಗವಾಗಿಲ್ಲ, ಆದ್ರೆ G20ಯ ಸದಸ್ಯತ್ವವನ್ನ ಭಾರತವೂ ಕೂಡ ಹೊಂದಿದೆ. ಯಾವ ರಾಷ್ಟ್ರಗಳು G20ಯ ಸದಸ್ಯ ರಾಷ್ಟ್ರಗಳು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು. G7 ನಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಕೂಡ G20ಯ ಭಾಗ ಅನ್ನುವಂಥದ್ದು ನಮಗೆ ತಪ್ಪದೆ ತಿಳಿದಿರ್ಲಿ. ಮುಂದಿನ ಆರ್ಟಿಕಲ್, PM ಹೇಲ್ಸ್ UAE's ಹೆಲ್ಪ್ ಡ್ಯೂರಿಂಗ್ ದ ಪ್ಯಾಂಡಮಿಕ್ ಅನ್ನುವಂಥದ್ದು. ಭಾರತದ ಪ್ರಧಾನಮಂತ್ರಿ ಮೋದಿಯವರು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಭೇಟಿಯನ್ನ ನೀಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಈ ಭೇಟಿಯ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿ ಮೋದಿಯವರು ಪ್ಯಾಂಡಮಿಕ್ ನ ಸಂದರ್ಭದಲ್ಲಿ UAEಯಲ್ಲಿ ಭಾರತೀಯರು ಅಂತ ಏನು ವಾಸಿಸ್ತಿದ್ದಾರೆ 3.5 ಮಿಲಿಯನ್ ಅಷ್ಟು ಮಂದಿ, ಅಂದ್ರೆ 35 ಲಕ್ಷದಷ್ಟು ಭಾರತೀಯರು UAEನಲ್ಲಿ ಏನಿದ್ರು ಇವರಿಗೆ ಪ್ಯಾಂಡಮಿಕ್ ನ ಸಂದರ್ಭದಲ್ಲಿ ಆ ರಾಷ್ಟ್ರ ಸಾಕಷ್ಟು ನೆರವನ್ನ ನೀಡಿರೋದಕ್ಕೆ ಒಂದು ಥ್ಯಾಂಕ್ಫುಲ್ ಅನ್ನ ಗ್ರಾಟಿಟ್ಯೂಡ್ ಅನ್ನ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಭಾರತ ಮತ್ತು UAEಯ ರಿಲೇಷನ್ಸ್ ನ ಬಗ್ಗೆ ನಾವು ಒಮ್ಮೆ ಕಣ್ಣು ಹಾಯಿಸೋದಾದ್ರೆ ಕಳೆದ 5 ವರ್ಷಗಳಲ್ಲಿ ಇಬ್ಬರ ರಿಲೇಷನ್ಸ್ ಅನ್ನುವಂಥದ್ದು ಸಾಕಷ್ಟು ಸ್ಟ್ರೆಂಥನ್ ಆಗಿರೋದನ್ನ ನಾವು ಕಾಣಬಹುದಾಗತ್ತೆ. 2015 ಆಗಸ್ಟ್ ನಲ್ಲಿ ಪ್ರೈಮ್ ಮಿನಿಸ್ಟರ್ ಮೋದಿಯವರು UAEಗೆ ಮೊದಲ ಬಾರಿಗೆ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಒಬ್ರು 34 ವರ್ಷಗಳ ಒಂದು ಅವಧಿಯಲ್ಲಿ 34 ವರ್ಷಗಳ ನಂತರದಲ್ಲಿ ಭೇಟಿ ನೀಡಿದಂಥದ್ದು. 15ರಲ್ಲಿ ಮೋದಿಯವರು ಇಲ್ಲಿ ಭೇಟಿಯನ್ನ ನೀಡಿದಂಥದ್ದು.
2016ರಲ್ಲಿ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಕ್ರೌನ್ ಪ್ರಿನ್ಸ್ ಆಫ್ ಅಬುದಾಬಿ ಮತ್ತು ಡೆಪ್ಟಿ ಸುಪ್ರೀಂ ಕಮಾಂಡರ್ ಆಫ್ ದಿ ಯುಎಇ ಆರ್ಮ್ಡ್ ಫೋರ್ಸಸ್ ಅವರು ಭಾರತವನ್ನ ವಿಸಿಟ್ ಮಾಡಿದ್ರು 2016ರಲ್ಲಿ. 2017ರ ಭಾರತದ ಗಣರಾಜ್ಯೋತ್ಸವದ ಸೆಲೆಬ್ರೇಷನ್ ನ ಭಾಗವಾಗಿ ಕೂಡ ಈ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರು ಭಾರತವನ್ನ ಭೇಟಿ ನೀಡಿದ್ರು. ಹಾಗೇನೆ 2018ರಲ್ಲಿ ಭಾರತದ ಪ್ರಧಾನಮಂತ್ರಿ ಮೋದಿಯವರು ಯುಎಇಗೆ 2ನೇ ಬಾರಿಗೆ ವಿಸಿಟ್ ಮಾಡಿದಂಥದ್ದು. 2019ರಲ್ಲಿ ಥರ್ಡ್ ವಿಸಿಟ್ ಅನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಹಾಗೆ ಈ ರಿಲೇಷನ್ಸ್ ಅನ್ನುವಂಥದ್ದು ಅಂದ್ರೆ ವಿಸಿಟ್ಸ್ ಗಳು ಕೂಡ ಹೆಚ್ಚಾಗ್ತಾ ಇದೆ, ನಮ್ಮ ರಿಲೇಷನ್ಸ್ ಗಳು ಕೂಡ ಸ್ಟ್ರೆಂಥನ್ ಆಗ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನುವಂಥದ್ದು ಭಾರತಕ್ಕೆ ಯಾಕೆ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ ಅಂತ ಅಂದ್ರೆ, ಭಾರತದ ಸಾಕಷ್ಟು ಮಂದಿ ಡಯೋಸ್ಪೋರಾ ಅಲ್ಲಿ ವಾಸಿಸ್ತಾ ಇರ್ತಕ್ಕಂಥದ್ದು. ಅರೌಂಡ್ 3 ಮಿಲಿಯನ್ ಹಾಗೂ ಅದಕ್ಕಿಂತಲೂ ಹೆಚ್ಚು ಭಾರತದ ಡಯೋಸ್ಪೋರಾ ಅಲ್ಲಿ ಯುಎಇ ನಲ್ಲಿ ವಾಸಿಸ್ತಾ ಇದ್ದಾರೆ. ಯುಎಇ ಅನ್ನುವಂಥದ್ದು ಭಾರತಕ್ಕೆ ಹೆಲ್ಪಿಂಗ್ ಹ್ಯಾಂಡ್ ಅನ್ನ ನೀಡುವಂತೆ ಇರುವಂತಹ ಒಂದು ವಿಲ್ಲಿಂಗ್ ಪಾರ್ಟ್ನರ್ ಆಗಿದೆ. ಎಕನಾಮಿಕ್ ಎಂಗೇಜ್ಮೆಂಟ್ ಅನ್ನ ಎನ್ಹಾನ್ಸ್ ಮಾಡ್ತಾ ಇದೆ, ಸೆಕ್ಯೂರಿಟಿ ಕೋಆಪರೇಷನ್ ಅನ್ನ ಗಲ್ಫ್ ನೊಟ್ಟಿಗೆ ಡೀಪನ್ ಮಾಡ್ಕೊಳ್ತಾ ಇದೆ ಯುಎಇ. ಹಾಗಾಗಿ ಇದೊಂದು ವಿಲ್ಲಿಂಗ್ ಪಾರ್ಟ್ನರ್ ಆಗುತ್ತೆ ಯುಎಇ ಭಾರತಕ್ಕೆ. ಹಾಗೆ ಇಂಡಿಯಾ ಅನ್ನುವಂಥದ್ದು ಒಂದು ನ್ಯಾಚುರಲ್ ಪಾರ್ಟ್ನರ್ ಆಗಿ ಕೂಡ ಯುಎಇಗೆ ಕಾಣಿಸ್ತಾ ಇದೆ. ಯುಎಇ ಅನ್ನುವಂಥದ್ದು ಲುಕ್ ಈಸ್ಟ್ ಪಾಲಿಸಿಯನ್ನ ಅದು ಕೂಡ ಪಾಲಿಸೋದಕ್ಕೆ ಬರ್ತಾ ಇದೆ. ಹಾಗಾಗಿ ಭಾರತ ಅದಕ್ಕೆ ಒಂದು ನೈಸರ್ಗಿಕವಾದಂತ ಜೊತೆಗಾರರಾಗಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು. ಇನ್ನ ಇನ್ವೆಸ್ಟ್ಮೆಂಟ್ ನ ವಿಚಾರಕ್ಕೆ ಬಂದ್ರೆ, ಯುಎಇ ಅನ್ನುವಂಥದ್ದು ಸ್ಪೆಷಲ್ ಪ್ಲೇಸ್ ಅನ್ನ ಹೊಂದಿದೆ. ಅದು ಬಿಸ್ನೆಸ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಅನ್ನ ಹೊಂದಿರೋದ್ರಿಂದ ಮತ್ತು ಭಾರತದ ಆರ್ಥಿಕತೆಯಲ್ಲಿ ಯುಎಇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲಿಕ್ಕೆ ಹೆಚ್ಚಿನ ವಿಲ್ಲಿಂಗ್ನೆಸ್ ಅನ್ನ ಹೊಂದಿರೋದ್ರಿಂದ ಇನ್ವೆಸ್ಟ್ಮೆಂಟ್ ನ ದೃಷ್ಟಿಕೋನದಲ್ಲಿ ಕೂಡ ಬಹಳ ಮುಖ್ಯ ಆಗುತ್ತೆ. ಇಂಡಿಯಾದ ವೆಸ್ಟ್ ಏಷ್ಯಾ ಪಾಲಿಸಿಯಲ್ಲೂ ಕೂಡ ಯುಎಇ ಅನ್ನುವಂಥದ್ದು ಒಂದು ಕೀ ಪ್ಲೇಸ್ ಅನ್ನ ಹೊಂದುವಂಥದ್ದು. ಯುಎಇ ಅನ್ನುವಂಥದ್ದು ಇಂಡಿಯಾದೊಟ್ಟಿಗೆ ಯಾಕೆ ಟಿಲ್ಟ್ ಆಗ್ತಾ ಇದೆ ಅಂತ ಅಂದ್ರೆ, ವೆಸ್ಟ್ ಏಷ್ಯಾದಲ್ಲಿ ಆಗ್ತಿರ್ತಕ್ಕಂಥ ಟರ್ಮಾಯಿಲ್ ಒಂದು ಕಾರಣ, ಪಾಕಿಸ್ತಾನದೊಟ್ಟಿಗೆ ಯುಎಇಗೆ ಹಾಕಿರ್ತಕ್ಕಂಥ ಡಿಸಪಾಯಿಂಟ್ಮೆಂಟ್ ಮತ್ತೊಂದು ಕಾರಣ, ಭಾರತದ ಹ್ಯೂಜ್ ಪೊಟೆನ್ಷಿಯಲ್ ಅನ್ನ ಹೊಂದಿರತಕ್ಕಂಥ ಮಾರ್ಕೆಟ್ ಅನ್ನುವಂಥದ್ದು ಮತ್ತೊಂದು ಕಾರಣ ಆಗುತ್ತೆ. ಭಾರತದಲ್ಲಿ ಯುಎಇ ಮಾಡ್ತಿರ್ತಕ್ಕಂಥ ಇನ್ವೆಸ್ಟ್ಮೆಂಟಿನ ಮೇಲೆ ಅದಕ್ಕೆ ಒಂದು ಮ್ಯಾಸಿವ್ ರಿಟರ್ನ್ಸ್ ಗಳು ಕೂಡ ಸಿಗ್ತಾ ಇದೆ. ಹಾಗಾಗಿ ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಮತ್ತೊಂದು ಕಾರಣ ಆಗುತ್ತೆ. ಹಾಗೆ ಟೆರರಿಸಂ ಅನ್ನ ಅಡ್ರೆಸ್ ಮಾಡುವಂತ ವಿಚಾರದಲ್ಲಿ ಯುಎಇ ಅನ್ನುವಂಥದ್ದು ಕೂಡ ಒಂದಷ್ಟು ಎಫರ್ಟ್ಸ್ ಗಳನ್ನ ಆಗ್ತಾ ಇದೆ. ಭಾರತವು ಕೂಡ ಆದಷ್ಟು ಎಲ್ಲ ಗ್ಲೋಬಲ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಟೆರರಿಸಂನ ವಿರುದ್ಧವಾಗಿ, ಕೌಂಟರ್ ಟೆರರಿಸಂಗೆ ಸಪೋರ್ಟಿವ್ ಆಗಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಹೀಗೆ ಯುಎಇಗೆ ಭಾರತವು ಕೂಡ ಒಂದು ಇಂಪಾರ್ಟೆಂಟ್ ಪಾರ್ಟ್ನರ್ ಆಗಿ ಹೊರಹೊಮ್ಮುತ್ತೆ. ಇನ್ನ ಎಕನಾಮಿಕ್ ಸಿಗ್ನಿಫಿಕೆನ್ಸ್ ಏನು ಅಂತ ಅಂದ್ರೆ, ಯುಎಇ ಅನ್ನುವಂಥದ್ದು ತನ್ನ ಒಂದು ಸ್ಟ್ರಾಟಜಿಕ್ ಲೊಕೇಶನ್ ನಿಂದಾಗಿ ಇವತ್ತು ಇಡೀ ಜಗತ್ತಿನಲ್ಲಿ ಒಂದು ಇಂಪಾರ್ಟೆಂಟ್ ಎಕನಾಮಿಕ್ ಸೆಂಟರ್ ಆಗಿ ಹೊರಹೊಮ್ಮಿದೆ. ವಿಷನ್ 2021 ಅನ್ನುವಂತ ಒಂದು ಪಾಲಿಸಿಯ ಮುಖಾಂತರವಾಗಿ ತಮ್ಮ ಎಕಾನಮಿಯನ್ನ ಡೈವರ್ಸಿಫೈ ಮಾಡ್ಕೊಳ್ಳಿಕ್ಕೆ ಯುಎಇ ಕೂಡ ಹೊರಟಿದೆ. ಹಾಗಾಗಿ ಅದರ ಒಂದು ಆಯಿಲಿನ ಮೇಲಿನ ಡಿಪೆಂಡೆನ್ಸಿಯನ್ನ ಕೂಡ ರೆಡ್ಯೂಸ್ ಮಾಡ್ತಾ ಇದೆ ಯುಎಇ. ಹಾಗೇನೆ ಯುಎಇ ಅನ್ನುವಂಥದ್ದು ಎಕಾನಮಿಯ ಎಲ್ಲ ಸೆಕ್ಟರ್ಸ್ ಗಳನ್ನ ಡೈವರ್ಸಿಫೈ ಮಾಡೋದ್ರ ಕಡೆ ಗಮನ ಹರಿಸಿರೋದ್ರಿಂದ ಹೈಡ್ರೋಕಾರ್ಬನ್ ಸೆಕ್ಟರ್ ಅನ್ನುವಂಥದ್ದು ಅವ್ರಿಗೆ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಆಗ್ತಾ ಇದೆ. ಸರ್ವಿಸಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಕೂಡ ಸೇರದಂತೆ ಇವೆಲ್ಲವೂ ಇಂಪಾರ್ಟೆಂಟ್ ಸೆಕ್ಟರ್ಸ್ ಆಗ್ತಾ ಇದೆ. ಹಾಗಾಗಿ ಭಾರತ ಮತ್ತು ಯುಎಇ ನಡುವಿನ ಟ್ರೇಡ್ ಮತ್ತು ಇನ್ವೆಸ್ಟ್ಮೆಂಟ್ ಟೈಸ್ ಗಳನ್ನುವಂಥದ್ದು ಸ್ಟ್ರಾಂಗ್ ಆಗೋದಕ್ಕೆ ಕಾರಣ ಆಗ್ತಿದೆ. ಇಂಡಿಯಾ ಯುಎಇಯ ಥರ್ಡ್ ಲಾರ್ಜೆಸ್ಟ್ ಟ್ರೇಡ್ ಪಾರ್ಟ್ನರ್ ಆಗುತ್ತೆ ಚೈನಾ ಮತ್ತು ಯುಎಸ್ ನ ನಂತರದಲ್ಲಿ. ಅಂದ್ರೆ ಯುಎಇ ಅನ್ನ ನೋಡಿದಾಗ ಮೊದಲಿಗೆ ಅದಕ್ಕೆ ಚೈನಾ ಟ್ರೇಡ್ ಪಾರ್ಟ್ನರ್ ಆಗಿದ್ರೆ, ಸೆಕೆಂಡ್ ಯುಎಸ್ ಆಗಿದ್ರೆ, ಥರ್ಡ್ ಲಾರ್ಜೆಸ್ಟ್ ಟ್ರೇಡ್ ಪಾರ್ಟ್ನರ್ ಆಗಿ ಯುಎಇಗೆ ಇರುವಂತದ್ದು ಭಾರತ ಆಗುತ್ತೆ. ಹಾಗೇನೆ ಯುಎಇ ಅನ್ನುವಂಥದ್ದು 8% ಆಫ್ ದಿ ಇಂಡಿಯನ್ ಆಯಿಲ್ ಇಂಪೋರ್ಟ್ಸ್ ಗಳನ್ನ ನಾವು ಅಲ್ಲಿಂದ ಮಾಡ್ಕೊಳ್ಳುವಂಥದ್ದು. ಹಾಗೇನೆ 5th ಲಾರ್ಜೆಸ್ಟ್ ಸಪ್ಲೈಯರ್ ಆಫ್ ಕ್ರೂಡ್ ಆಯಿಲ್ ಟು ಇಂಡಿಯಾ ಅನ್ನುವಂಥದ್ದು. ಅಂದ್ರೆ ಈ ಹಿಂದೆ 5th ಲಾರ್ಜೆಸ್ಟ್ ಸಪ್ಲೈಯರ್ ಆಫ್ ಕ್ರೂಡ್ ಆಯಿಲ್ ಟು ಇಂಡಿಯಾ ಆಗಿತ್ತು. ಭಾರತ ಏನು ತರಿಸ್ಕೊಳ್ಳುತ್ತೆ ಆಯಿಲ್ ಇಂಪೋರ್ಟ್ಸ್ ಗಳಲ್ಲಿ 8% ನಮಗೆ ಯುಎಇ ಇಂದನೇ ತರಿಸ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ಬೈಲ್ಯಾಟ್ರಲ್ ಮರ್ಚೆಂಡೈಸ್ ಟ್ರೇಡ್ ಅನ್ನುವಂಥದ್ದು $100 ಬಿಲಿಯನ್ ಗಳಿಗಿಂತಲೂ ಕೂಡ ಹೆಚ್ಚು ಮಾಡಬೇಕು ಅನ್ನುವಂಥದ್ದು ಮುಖ್ಯವಾದಂತ ಒಂದು ಗುರಿಯಾಗಿದೆ. ಒಟ್ಟಾರೆ ಎರಡು ರಾಷ್ಟ್ರಗಳ ನಡುವೆ ಒಂದು ಸ್ಟ್ರಾಂಗ್ ಬಾಂಡಿಂಗ್, ಒಂದು ಸ್ಟ್ರಾಟಜಿಕ್ ರಿಲೇಶನ್ಶಿಪ್ ಅನ್ನುವಂಥದ್ದು ಇರುವಂತದನ್ನ ನಾವು ಕಾಣಬಹುದಾಗುತ್ತೆ. ಮುಂದಿನ ಆರ್ಟಿಕಲ್, ಟರ್ಕಿ ಬ್ಯಾಕ್ಸ್ ಸ್ವೀಡನ್ ಅಂಡ್ ಫಿನ್ಲ್ಯಾಂಡ್ಸ್ ನ್ಯಾಟೋ ಬಿಡ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಟರ್ಕಿ ಈಗ ಅಗ್ರಿ ಮಾಡಿದೆ. ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಅನ್ನುವಂಥದ್ದು ನ್ಯಾಟೋ ಮಿಲಿಟರಿ ಅಲಯನ್ಸ್ ಅನ್ನ ಸೇರ್ಕೊಳ್ಳುವಂತ ಒಂದು ನಿರ್ಧಾರಗಳನ್ನ ಏನ್ ಮಾಡಿದ್ದಾರೆ, ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಟರ್ಕಿ ಕೂಡ ಈಗ ಒಪ್ಪಿಗೆಯನ್ನ ಸೂಚಿಸ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ವೀಕ್ಸ್ ಗಳಷ್ಟು ಪಾರ್ಟ್ನರ್ಸ್ ಗಳು ಎಂಗೇಜ್ ಆದ ನಂತರದಲ್ಲಿ ಈ ರೀತಿಯ ಒಂದು ನಿರ್ಧಾರ ಬಂದಿರತಕ್ಕಂಥದ್ದು. ಹಾಗಾದ್ರೆ ಏನು ನ್ಯಾಟೋ ಅಂತ ಅಂದ್ರೆ ಹಲವಾರು ಬಾರಿ ನಾವೀಗಾಗಲೇ ಚರ್ಚೆಯಲ್ಲಿರ್ತಕ್ಕಂಥ ಸುದ್ದಿ, ಇದು ಡಿಸ್ಕಸ್ ಮಾಡಿದ್ದೇವೆ. ಇದೊಂದು ಮಿಲಿಟರಿ ಅಲಯನ್ಸ್ ಆಗಿದೆ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. 1949ರಲ್ಲಿ ವಾಷಿಂಗ್ಟನ್ ಟ್ರೀಟಿ ಅಂತ ಹೇಳಿ ಕೂಡ ಆಗ ಕರೆಸ್ಕೊಳ್ತಾ ಇತ್ತು. 49ರಲ್ಲಿ ಇದು ಪ್ರಾರಂಭ ಆಗಿರ್ತಕ್ಕಂಥದ್ದು. ಇದು ಮುಖ್ಯವಾಗಿ
ಕೌಂಟರ್ ವೆಯ್ಟ್ ಅನ್ನ ಸೋವಿಯತ್ ಆರ್ಮೀಸ್ಗಳಿಗೆ ಸೆಂಟ್ರಲ್ ಮತ್ತು ಈಸ್ಟರ್ನ್ ಯುರೋಪ್ನಲ್ಲಿ ವರ್ಲ್ಡ್ ವಾರ್ ಟೂ ನ ನಂತರದಲ್ಲಿ ಏನು ಸ್ಟೇಷನ್ ಆಗಿರ್ತವೆ ಆ ರೀತಿಯ ಸೋವಿಯತ್ ಆರ್ಮೀಸ್ಗಳಿಗೆ ಕೌಂಟರ್ ವೆಯ್ಟ್ ಅನ್ನ ಮಾಡ್ಲಿಕ್ಕೆ ಅಂತ ಹೇಳಿ ಕ್ರಿಯೇಟ್ ಆದಂತದ್ದು. ಇದರ ಸದಸ್ಯರು ಯಾರು, ಒರಿಜಿನಲ್ ಮೆಂಬರ್ಸ್ಗಳು ಯಾರು ಅಂತ ಅಂದ್ರೆ ಫೌಂಡಿಂಗ್ ಮೆಂಬರ್ಸ್ಗಳು ಬೆಲ್ಜಿಯಂ, ಕೆನಡಾ, ಡೆನ್ಮಾರ್ಕ್, ಫ್ರಾನ್ಸ್, ಐಸ್ಲ್ಯಾಂಡ್, ಇಟಲಿ, ಲಕ್ಸೆಂಬರ್ಗ್, ನೆದರ್ಲ್ಯಾಂಡ್ಸ್, ನಾರ್ವೆ, ಪೋರ್ಚುಗಲ್, US ಮತ್ತು UK ಇವು ಒರಿಜಿನಲ್ ಮೆಂಬರ್ಸ್ಗಳಾಗಿತ್ತು. ನ್ಯಾಟೋ ಅನ್ನುವಂಥದ್ದು ಇವಾಗ ಸಾಕಷ್ಟು ಸ್ಪ್ರೆಡ್ ಕೂಡ ಆಗ್ತಾ ಇರತಕ್ಕಂಥದ್ದು. ಹಲವಾರು ಕಂಟ್ರೀಸ್ಗಳು ನ್ಯಾಟೋಗೆ ಜಾಯಿನ್ ಆಗ್ತಿರುವಂತದನ್ನ ಕಾಣಬಹುದು. ಈ ರೀತಿ ನ್ಯಾಟೋ ಎಕ್ಸ್ಪ್ಯಾನ್ಷನ್ ಅನ್ನುವಂಥದ್ದು ಯುರೋಪ್ ಅನ್ನ ಟ್ರಾನ್ಸ್ಫಾರ್ಮ್ ಮಾಡ್ತಿರೋದನ್ನ ಕೂಡ ನಾವು ಕಾಣಬಹುದಾಗುತ್ತೆ. ಹಾಗಾದ್ರೆ ಯಾಕೆ ನಾರ್ಡಿಕ್ ಕಂಟ್ರೀಸ್ಗಳು ನ್ಯಾಟೋವನ್ನ ಜಾಯಿನ್ ಆಗ್ಲಿಕ್ಕೆ, ಫಿನ್ಲೆಂಡ್, ಸ್ವೀಡನ್ ಅಂತ ನಾರ್ಡಿಕ್ ಕಂಟ್ರೀಸ್ಗಳು ಯಾಕೆ ನ್ಯಾಟೋವನ್ನ ಜಾಯಿನ್ ಆಗ್ತಿದಾವೆ ಅಂತ ಅಂದ್ರೆ ಆಲ್ ದ ಒಂದು ಡಿಬೇಟ್ ಅನ್ನುವಂಥದ್ದು ಜಾಯಿನಿಂಗ್ ನ್ಯಾಟೋ ವಿಚಾರದ ಬಗ್ಗೆ ಇದ್ರೂ ಕೂಡ ಎರಡೂ ಕಂಟ್ರೀಸ್ಗಳಲ್ಲಿ ಇದು ಹಲವಾರು ದಶಕಗಳಿಂದ ಅಂದ್ರೆ ಕಳೆದ 3 ದಶಕಗಳಿಂದ ನ್ಯಾಟೋವನ್ನ ಜಾಯಿನ್ ಆಗೋದ್ರ ಬಗ್ಗೆ ಚರ್ಚೆಗಳಾಗ್ತಿದ್ರು ಕೂಡ ರಷ್ಯಾ ಕ್ರಿಮಿಯಾವನ್ನ ಅನೆಕ್ಸೇಷನ್ ಮಾಡಿದಂಥದ್ದು ಈ ಎರಡೂ ರಾಷ್ಟ್ರಗಳು ನ್ಯಾಟೋವನ್ನ ಒಂದು ಓಪನ್ ಡೋರ್ ಪಾಲಿಸಿಯನ್ನಾಗಿ ಅದರ ಕಡೆಗೆ ನೋಡುವಂತೆ ಮಾಡಿದಂಥದ್ದು ಈ ಒಂದು ಮುಖ್ಯವಾದಂತ ಒಂದು ಸನ್ನಿವೇಶ, ರಷ್ಯಾ ಕ್ರಿಮಿಯಾವನ್ನ ಅನೆಕ್ಸ್ ಮಾಡಿದಂಥದ್ದು. ಹಾಗೆ ಲಿಟಲ್ ಪೊಲಿಟಿಕಲ್ ಕನ್ಸೆನ್ಸಸ್ ಅನ್ನುವಂಥದ್ದು ಎರಡೂ ಕಂಟ್ರಿಗಳಲ್ಲಿ ಇತ್ತು. ಎಸ್ಪೆಷಲಿ ಸ್ವೀಡನ್ ನಲ್ಲಿ ನೋಡಿದಾಗ ಸೋಷಿಯಲ್ ಡೆಮೊಕ್ರಾಟ್ಸ್ ಅನ್ನುವಂಥವ್ರು ಇದರ ಒಂದು ವಿಚಾರದಿಂದ ವಿರುದ್ಧವಾಗಿ ಇದ್ರು. ನ್ಯಾಟೋವನ್ನ ಜಾಯಿನ್ ಆಗುವಂತ ವಿಚಾರದಲ್ಲಿ 3 ದಶಕಗಳಿಂದ ಚರ್ಚೆ ಇತ್ತು. ರಷ್ಯಾದ ಅನೆಕ್ಸೇಷನ್ ಆದಂತ ನಂತರದಲ್ಲಿ ಇನ್ನೂ ಕೂಡ ಅದರ ಮೇಲೆ ಆಸಕ್ತಿ ಹೆಚ್ಚಾಯಿತು. ಹಾಗಿದ್ದು ಅಲ್ಲಿ ಪೊಲಿಟಿಕಲ್ ಕನ್ಸೆನ್ಸಸ್ ಅನ್ನುವಂಥದ್ದು ಬಹಳ ಕಡಿಮೆ ಇತ್ತು. ಎಸ್ಪೆಷಲಿ ಸ್ವೀಡನ್ ನಲ್ಲಿ ಸೋಷಿಯಲ್ ಡೆಮೊಕ್ರಾಟ್ಸ್ಗಳು ಈ ಒಂದು ವಿಚಾರದ ವಿರುದ್ಧವಾಗಿದ್ರು. ಆದ್ರೂ ಕೂಡ ಫೆಬ್ರವರಿ 24ರಂದು ಈ ಒಂದು ಆ ಡೇಟ್ ಅನ್ನುವಂಥದ್ದು ಯಾವಾಗ ರಷ್ಯಾ ಅನ್ನುವಂಥದ್ದು ಉಕ್ರೇನ್ ಅನ್ನ ಇನ್ವೇಡ್ ಮಾಡ್ತು ಅದು ಮುಖ್ಯ ಕಾರಣ ಆಗುತ್ತೆ ಯಾಕೆ ನಾರ್ಡಿಕ್ ಕಂಟ್ರೀಸ್ಗಳು ನ್ಯಾಟೋವನ್ನ ಜಾಯಿನ್ ಆಗ್ಲಿಕ್ಕೆ ಮುಂದೆ ಬಿದ್ದಿರ್ತಕ್ಕಂಥದ್ದು ಅನ್ನೋದಕ್ಕೆ. ಒಟ್ಟಾರೆ ನ್ಯಾಟೋವನ್ನ ಜಾಯಿನ್ ಆಗುವಂತ ಒಂದು ಬಿಡ್ ಏನಿದೆ ಸ್ವೀಡನ್ ಮತ್ತು ಫಿನ್ಲೆಂಡ್ಗೆ, ಇದನ್ನ ಟರ್ಕಿ ಈಗ ಬ್ಯಾಕ್ ಮಾಡ್ತಾ ಇರುವಂತದ್ದು ಅಥವಾ ಸಪೋರ್ಟ್ ಮಾಡ್ತಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸುತ್ತೆ. ಮುಂದಿನ ಆರ್ಟಿಕಲ್ ದ G7 ಪ್ಲಾನ್ ಟು ಕೌಂಟರ್ ದಿ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಕೂಡ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ಹಾಗೆ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಹಾಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇದೆಲ್ಲದರ ಅಡಿಯಲ್ಲಿ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಇತ್ತೀಚೆಗೆ ನಾವು ಮೊದಲ ಆರ್ಟಿಕಲ್ ನಲ್ಲಿ ಡಿಸ್ಕಸ್ ಮಾಡಿದಂತೆ 48ನೇ G7 ಸಮ್ಮಿಟ್ ಅನ್ನುವಂಥದ್ದು ಜರುಗಿದೆ. ಇಲ್ಲಿ US ಮತ್ತು ತನ್ನ G7 ಒಟ್ಟಿಗೆ ಇರ್ತಕ್ಕಂಥ ಅಲೈಸ್ಗಳು ಸೇರ್ಕೊಂಡು ಒಂದು ಹೊಸ ಇನಿಷಿಯೇಟಿವ್ ಅನ್ನ ತರ್ತಾ ಇದ್ದಾರೆ. ಪಾರ್ಟ್ನರ್ಶಿಪ್ ಫಾರ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ PGII ಅನ್ನುವಂತ ಒಂದು ಹೊಸದಾದಂತ ಇನಿಷಿಯೇಟಿವ್ ಹೊರಬರ್ತಾ ಇದೆ. ಇದರ ಉದ್ದೇಶ ಅನ್ನುವಂಥದ್ದು ಇಲ್ಲಿ ಚೈನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನ ಕೌಂಟರ್ ಮಾಡಲಿಕ್ಕೆ ಅನ್ನುವಂಥದ್ದು ಇಲ್ಲಿನ ಒಂದು ಈ ಆರ್ಟಿಕಲ್ ನ ತಿರಳಾಗಿರ್ತಕ್ಕಂಥದ್ದು. ಪಾರ್ಟ್ನರ್ಶಿಪ್ ಫಾರ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಬಹುಮುಖ್ಯವಾದಂತ ಒಂದು ಇನಿಷಿಯೇಟಿವ್ ಆಗುತ್ತೆ. ಇದರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಇದರ ಬ್ಯಾಕ್ ಗ್ರೌಂಡ್ ಅನ್ನ ನೋಡೋದಾದ್ರೆ ಬಿಲ್ಡ್ ಬ್ಯಾಕ್ ಬೆಟರ್ ವರ್ಲ್ಡ್ ಅನ್ನುವಂತ B3W ಅನ್ನುವಂತ ಇನಿಷಿಯೇಟಿವ್ ಅನ್ನ ಈಗಾಗಲೇ US ಅನ್ನುವಂಥದ್ದು 2021ರಲ್ಲಿ ಲಾಂಚ್ ಮಾಡಿತ್ತು. ಇದರ ಮುಖ್ಯ ಉದ್ದೇಶ ಕೂಡ $40 ಟ್ರಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ ಏನು ವರ್ಲ್ಡ್ ಡೆವಲಪಿಂಗ್ ವರ್ಲ್ಡ್ ನಲ್ಲಿದೆ ಇದನ್ನ ನ್ಯಾರೋ ಮಾಡಬೇಕು ಅನ್ನುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಪಾರ್ಟ್ನರ್ಶಿಪ್ ಫಾರ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು B3W ನ ಒಂದು ರೀಲಾಂಚ್ ಅಂತಾನೆ ಗುರುತಿಸ್ಕೊಳ್ಳುತ್ತೆ. ಪಾರ್ಟ್ನರ್ಶಿಪ್ ಫಾರ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು B3W ನ ಒಂದು ರೀಲಾಂಚ್ ಅಂತಾನೆ ಗುರುತಿಸಬಹುದಾಗುತ್ತೆ. ಇನ್ನ ಈ PGII ಅನ್ನುವಂಥದ್ದು G7 ನ ಕೌಂಟರ್ ಇನಿಷಿಯೇಟಿವ್ ಆಗಿ ಕಾಣಿಸ್ಕೊಳ್ಳುತ್ತೆ ಚೈನಾದ $multi trillion ಇನಿಷಿಯೇಟಿವ್ ಆಗಿರುವಂತ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ. ಇದೇನು ಕನೆಕ್ಟಿವಿಟಿಯನ್ನ ಬಿಲ್ಡ್ ಮಾಡಲಿಕ್ಕೆ, ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬಿಲ್ಡ್ ಮಾಡಲಿಕ್ಕೆ ಮತ್ತು ಏಷ್ಯಾದ ಟ್ರೇಡ್ ಪ್ರಾಜೆಕ್ಟ್ಸ್ ಗಳನ್ನ ಏಷ್ಯಾ, ಆಫ್ರಿಕಾ, ಯುರೋಪ್, ಲ್ಯಾಟಿನ್ ಅಮೆರಿಕಾದಲ್ಲಿರ್ತಕ್ಕಂಥ ಟ್ರೇಡ್ ಪ್ರಾಜೆಕ್ಟ್ಸ್ ಗಳ ಮೇಲೆ ಗಮನ ಹರಿಸುವಂತ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಇದೆ. ಇದನ್ನ ಕೌಂಟರ್ ಮಾಡಲಿಕ್ಕೆ ಈ ಒಂದು PGII ಅನ್ನುವಂತ ಇನಿಷಿಯೇಟಿವ್ ಅನ್ನ ಕಾಣಬಹುದು. ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ಇದು ವ್ಯಾಲ್ಯೂಸ್ ಡ್ರಿವನ್ ಆಗಿದೆ, ಹೈ ಇಂಪ್ಯಾಕ್ಟ್ ಅನ್ನ ಹೊಂದಿರುತ್ತೆ, ಟ್ರಾನ್ಸ್ಪರೆಂಟ್ ಇನ್ಫ್ರಾಸ್ಟ್ರಕ್ಚರ್ ಪಾರ್ಟ್ನರ್ಶಿಪ್ ಅನ್ನ ಇದು ಹೊಂದಿರುವಂತದ್ದು. ಹಾಗೇನೆ US ಮತ್ತು ಇದರ ಅಲೈಸ್ ಗಳು ಎಕನಾಮಿಕ್ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಗಳನ್ನ ಸಪೋರ್ಟ್ ಮಾಡೋದಕ್ಕೆ ಕೂಡ ಇದು ನೆರವಾಗುತ್ತೆ. ಅಂಡರ್ PGII ನ ಅಡಿಯಲ್ಲಿ G7 ಕಂಟ್ರೀಸ್ಗಳು $600 ಬಿಲಿಯನ್ ಡಾಲರ್ಸ್ಗಳಷ್ಟು ಮೊಬಿಲೈಸೇಷನ್ ಅನ್ನ ನಾವು ಕಾಣಬಹುದು. ಎಲ್ಲಿಯವರೆಗೆ ಅಂದ್ರೆ 2027ರಷ್ಟೊತ್ತಿಗೆ 2027ರಷ್ಟೊತ್ತಿಗೆ $600 ಬಿಲಿಯನ್ ಅನ್ನ ಮೊಬಿಲೈಸ್ ಮಾಡ್ತಾರೆ. ಮುಖ್ಯವಾದಂತ ಉದ್ದೇಶ ಏನು ಅಂತ ಅಂದ್ರೆ ಗೇಮ್ ಚೇಂಜಿಂಗ್ ಅಂಡ್ ಟ್ರಾನ್ಸ್ಪರೆಂಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಗಳನ್ನ ಡೆವಲಪ್ ಮಾಡುವಂಥದ್ದು, ಅದರಲ್ಲೂ ಮುಖ್ಯ ಮಿಡಲ್ ಇನ್ಕಮ್ ಕಂಟ್ರೀಸ್ಗಳಲ್ಲಿ. US ಪ್ರೆಸಿಡೆಂಟ್ ಕೂಡ $200 ಬಿಲಿಯನ್ ಚಾನೆಲ್ ಮಾಡಲಿಕ್ಕೆ ಪ್ಲೆಡ್ಜ್ ಅನ್ನ ಕೂಡ ಮಾಡಿರ್ತಕ್ಕಂಥದ್ದು. ಪಬ್ಲಿಕ್ ಫಿನಾನ್ಸಿಂಗ್, ಪ್ರೈವೇಟ್ ಕ್ಯಾಪಿಟಲ್ ಇವೆಲ್ಲವನ್ನ ಬಳಸಿಕೊಂಡು ಮುಂದಿನ 5 ವರ್ಷಗಳಲ್ಲಿ $200 ಬಿಲಿಯನ್ ಗ್ರಾಂಟ್ಸ್ ಗಳನ್ನಾಗಿ ನೀಡುವಂತದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ.
ಈ PGIA ನ ಪಿಲ್ಲರ್ಸ್ ಗಳಾಗಿ ನಾವು ಕಾಣೋದೇ ಆದ್ರೆ ಕ್ಲೈಮೇಟ್ ಕ್ರೈಸಿಸ್ ಮತ್ತು ಗ್ಲೋಬಲ್ ಎನರ್ಜಿ ಸೆಕ್ಯೂರಿಟಿಯನ್ನ ಸಪೋರ್ಟ್ ಮಾಡುವಂಥದ್ದು, ಆ ಪ್ರಾಬ್ಲಮ್ಸ್ ಗಳನ್ನ ಟ್ಯಾಕಲ್ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ. ಹಾಗಾಗಿ ಕ್ಲೀನ್ ಎನರ್ಜಿ ಸಪ್ಲೈ ಚೈನ್ಸ್ಗೆ ಇದು ಕ್ಲೀನ್ ಎನರ್ಜಿ ಸಪ್ಲೈ ಚೈನ್ಸ್ ಗಳ ಮುಖಾಂತರವಾಗಿ ಕ್ಲೈಮೇಟ್ ಕ್ರೈಸಿಸ್ ಅನ್ನ ಅಡ್ರೆಸ್ ಮಾಡುವಂಥದ್ದು, ಗ್ಲೋಬಲ್ ಎನರ್ಜಿ ಸೆಕ್ಯೂರಿಟಿಯನ್ನ ಎನ್ಶೂರ್ ಮಾಡುವಂಥದ್ದು ಮುಖ್ಯ ಉದ್ದೇಶ. ಎರಡನೆಯದಾಗಿ ಈ ಪ್ರಾಜೆಕ್ಟ್ಸ್ ಗಳು ಡಿಜಿಟಲ್ ಇನ್ಫಾರ್ಮೇಶನ್ ಅನ್ನ ಮತ್ತು ಕಮ್ಯುನಿಕೇಶನ್ ಟೆಕ್ನಾಲಜಿಯನ್ನ ಇದು ಬೋಲ್ಸ್ಟರ್ ಮಾಡುತ್ತೆ. 5G ಮತ್ತು 6G ಇಂಟರ್ನೆಟ್ ಕನೆಕ್ಟಿವಿಟಿ ಮತ್ತು ಸೈಬರ್ ಸೆಕ್ಯೂರಿಟಿಯ ಮುಖಾಂತರವಾಗಿ ಫೈಬರ್ ಆಪ್ಟಿಕ್ ಕೇಬಲ್ ಪ್ರಾಜೆಕ್ಟ್ ಅನ್ನುವಂಥದ್ದು ಕೂಡ ಯುರೋಪ್ ಮತ್ತು ಲ್ಯಾಟಿನ್ ಅಮೆರಿಕವನ್ನ ಲಿಂಕ್ ಮಾಡಲಿಕ್ಕೆ ಕಾಣಬಹುದಾಗುತ್ತೆ. ಮೂರನೆಯದಾಗಿ ಜೆಂಡರ್ ಇಕ್ವಾಲಿಟಿ ಮತ್ತು ಈಕ್ವಿಟಿಯ ಕಡೆ ಗಮನ ಹರಿಸುತ್ತೆ. ನಾಲ್ಕನೆಯದಾಗಿ ಗ್ಲೋಬಲ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ನ ಕಡೆ ಕೂಡ ಇದು ಒತ್ತನ್ನ ನೀಡ್ತಾ ಇದೆ. ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ಗಳ ಟೈಪ್ಸ್ ಯಾವುದು ಅನ್ನುವಂಥದ್ದನ್ನ ಈ ಚಿತ್ರದಲ್ಲಿ ಕಾಣಬಹುದು. ಇದನ್ನ ಡೀಟೇಲ್ ಆಗಿ ಓದ್ಕೊಳ್ಳಿ, ನಿಮಗೆ ನೆರವಾಗುತ್ತೆ. ಮುಂದಿನ ಆರ್ಟಿಕಲ್ ಎಕ್ಸ್ಪ್ಲೈನ್ಡ್ ಸೆಕ್ಷನ್ ಅಲ್ಲಿ ಇರ್ತಕ್ಕಂಥ ಒಂದು ಆರ್ಟಿಕಲ್ ಅನ್ನ ನೋಡೋಣ. ಚೈನಾಸ್ ಇಂಟರ್ವೆನ್ಷನ್ಸ್ ಇನ್ ದಿ ಹಾರ್ನ್ ಆಫ್ ಆಫ್ರಿಕಾ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಂಡಿಯಾ ಅಂಡ್ ಇಟ್ಸ್ ನೈಬರ್ಹುಡ್ ಬೈಲ್ಯಾಟ್ರಲ್ ಅಂಡ್ ರೀಜನಲ್ ಅಂಡ್ ಗ್ಲೋಬಲ್ ಗ್ರೂಪಿಂಗ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಚೈನಾ ಆಫ್ರಿಕನ್ ಕಾಂಟಿನೆಂಟಿನ ಅಕ್ರಾಸ್ ನಲ್ಲಿ ಈಗ ಇನ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಕಳೆದ ಒಂದು ದಶಕದಿಂದಲೂ ಕೂಡ ಈ ರೀತಿ ಚೈನಾದ ಇನ್ವೆಸ್ಟ್ಮೆಂಟ್ ಆಫ್ರಿಕನ್ ಕಾಂಟಿನೆಂಟ್ ನಲ್ಲಿ ಹೆಚ್ಚಾಗ್ತಿರೋದನ್ನ ಕಾಣಬಹುದಾಗುತ್ತೆ. ಮುಖ್ಯವಾಗಿ ಇಲ್ಲಿನ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು, ಇಲ್ಲಿ ಇನ್ವೆಸ್ಟ್ಮೆಂಟ್ ನ ಮೇಲೆ ಎಂಫಸಿಸ್ ಮಾಡ್ತಾ ಇದ್ದಾರೆ, ಹಾಗೆ ರಾ ಮೆಟೀರಿಯಲ್ಸ್ ಗಳ ಮೇಲೆ ಕೂಡ ಎಂಫಸಿಸ್ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಮೊದಲ ಬಾರಿಗೆ ಒಂದು ಹೊಸ ಟರ್ನ್ ಅನ್ನ ಈಗ ಚೈನಾ ತಗೊಂಡಿದೆ. ಚೈನಾದ ಹಾರ್ನ್ ಆಫ್ ಆಫ್ರಿಕಾ ಪೀಸ್ ಗವರ್ನೆನ್ಸ್ ಅಂಡ್ ಡೆವಲಪ್ಮೆಂಟ್ ಕಾನ್ಫರೆನ್ಸ್ ನ ಮುಖಾಂತರವಾಗಿ ಇದೇ ಮೊದಲ ಬಾರಿಗೆ ಚೈನಾ ಆಫ್ರಿಕಾದ ಸೆಕ್ಯೂರಿಟಿಯ ವಿಚಾರದಲ್ಲಿ ಒಂದು ಏರಿಯಾ ಆಫ್ ಸೆಕ್ಯೂರಿಟಿನಲ್ಲಿ ಒಂದು ರೋಲ್ ಅನ್ನ ಪ್ಲೇ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು. ಈ ಕಾನ್ಫರೆನ್ಸ್ ಅನ್ನುವಂಥದ್ದು ಎಲ್ಲಿ ನಡೀತು ಅಂತ ಅಂದ್ರೆ ಇಥಿಯೋಪಿಯಾದಲ್ಲಿ ಈ ಕಾನ್ಫರೆನ್ಸ್ ನಡೆದಿದೆ. ಇಲ್ಲಿ ಫಾರಿನ್ ಮಿನಿಸ್ಟರ್ಸ್ ಗಳನ್ನ ಚೈನಾದ ಆ ಒಂದು ಹಾರ್ನ್ ನಲ್ಲಿ, ಆಫ್ರಿಕಾದ ಹಾರ್ನ್ ನಲ್ಲಿ ಇರ್ತಕ್ಕಂಥ ಕಂಟ್ರೀಸ್ ಗಳಾದಂತ ಕೀನ್ಯಾ, ಜಿಬೌತಿ, ಇಥಿಯೋಪಿಯಾ, ಸುಡಾನ್, ಸೊಮಾಲಿಯಾ, ಸೌತ್ ಸುಡಾನ್, ಉಗಾಂಡ ಈ ರಾಷ್ಟ್ರಗಳ ಫಾರಿನ್ ಮಿನಿಸ್ಟರ್ಸ್ ಗಳ ಪಾರ್ಟಿಸಿಪೇಷನ್ ಅನ್ನ ನಾವಿಲ್ಲಿ ಕಾಣಬಹುದಾಗಿತ್ತು. ಇಲ್ಲಿ ಚೈನಾ ಮತ್ತು ಹಾರ್ನ್ ಆಫ್ ಆಫ್ರಿಕಾದ ನಡುವೆ ಆಗಿರ್ತಕ್ಕಂಥ ರೀಸೆಂಟ್ ಪ್ರಾಜೆಕ್ಟ್ಸ್ ಗಳನ್ನ ನೋಡೋದಾದ್ರೆ, ಚೈನಾ ಅನ್ನುವಂಥದ್ದು ವ್ಯಾಕ್ಸಿನ್ಸ್ ಗಳನ್ನ ಕೀನ್ಯಾ, ಇಥಿಯೋಪಿಯಾ, ಉಗಾಂಡ ಮತ್ತು ಸೊಮಾಲಿಯಾಗೆ ಡೊನೇಟ್ ಮಾಡಿರ್ತಕ್ಕಂಥದ್ದು. ಗ್ರೀನ್ ಡೆವಲಪ್ಮೆಂಟ್, ಕೆಪಾಸಿಟಿ ಬಿಲ್ಡಿಂಗ್ ಮತ್ತು ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಅನ್ನ ಇಂಪ್ರೂವ್ ಮಾಡುವಂತ ಕಾರ್ಯಗಳಾಗಿರಬಹುದು, ಅಲ್ಲಿನ ಪೀಪಲ್ಗೆ ಪೀಸ್ ಅನ್ನ ಫೆಲಿಸಿಟೇಟ್ ಮಾಡುವಂತ ಕಾರ್ಯ ಮಾಡಿರುವಂತದ್ದಾಗಿರಬಹುದು, ಫೆಸಿಲಿಟೇಟ್ ಮಾಡುವಂತ ಕಾರ್ಯವನ್ನ, ಹಾಗೆ ಆ ಕಾಂಟಿನೆಂಟ್ ನಲ್ಲಿ ಸೆಕ್ಯೂರಿಟಿಯ ಕಡೆ ಗಮನ ಹರಿಸ್ತಾ ಇರ್ತಕ್ಕಂಥದ್ದು. ಹಾಗೇನೆ 4 ರೆಸಲ್ಯೂಷನ್ಸ್ಗಳು, ಉದಾಹರಣೆಗೆ ಡಾಕರ್ ಆಕ್ಷನ್ ಪ್ಲಾನ್ ಆಗಿರಬಹುದು, ಚೈನಾ ಆಫ್ರಿಕಾ ಕೋಆಪರೇಷನ್ ಆಗಿರಬಹುದು, ಹಾಗೆ ವಿಷನ್ 2035 ಅದರ ಅಡಿಯಲ್ಲಿ ಸೈನೋ ಆಫ್ರಿಕನ್ ಡಿಕ್ಲರೇಷನ್ ಆನ್ ಕ್ಲೈಮೇಟ್ ಚೇಂಜ್ ಆಗಿರಬಹುದು, ದ ಡಿಕ್ಲರೇಷನ್ ಆಫ್ ದಿ 8th ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್ ಆಫ್ FOCAC ಇದಾಗಿರಬಹುದು. ಈ ರೀತಿ ಹಲವಾರು ಇನಿಷಿಯೇಟಿವ್ಸ್ ಗಳನ್ನ ಅಲ್ಲಿ ಚೈನಾ ಹೊರತರ್ತಾ ಇದೆ. 2035ರ ಒಂದು ವಿಷನ್ ಏನ್ ಹೇಳುತ್ತೆ ಅಂತ ಅಂದ್ರೆ, ಅಲ್ಲಿನ ಹೆಲ್ತ್ ಸೆಕ್ಟರ್ ಅನ್ನ ಟ್ರಾನ್ಸ್ಫಾರ್ಮ್ ಮಾಡುವಂಥದ್ದು, ಪಾವರ್ಟಿಯನ್ನ ಅಲಿವಿಯೇಟ್ ಮಾಡುವಂಥದ್ದು, ಬಡತನ ನಿರ್ಮೂಲನೆ ಕಡೆ ಗಮನ ಹರಿಸುವಂಥದ್ದು, ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅನ್ನ ಪ್ರಮೋಟ್ ಮಾಡುವಂಥದ್ದು ಮತ್ತು ಡಿಜಿಟಲ್ ಇನೋವೇಷನ್ ಅನ್ನ ಎಕ್ಸ್ಪ್ಯಾಂಡ್ ಮಾಡುವಂಥದ್ದು. ಈ ರೀತಿ ಹಾರ್ನ್ ಆಫ್ ಆಫ್ರಿಕಾದಲ್ಲಿ ಹಲವಾರು ಪ್ರಾಜೆಕ್ಟ್ಸ್ ಗಳನ್ನ ರೀಸೆಂಟ್ ಆಗಿ ಚೈನಾ ಹೊರತರ್ತಿರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗುತ್ತೆ. ಹಾರ್ನ್ ಆಫ್ ಆಫ್ರಿಕಾ ಅಂದಾಕ್ಷಣ ನಮಗೆ ಇಲ್ಲಿ ಬರುವಂತ ಕಂಟ್ರೀಸ್ ಗಳು ಯಾವುವು ಅನ್ನುವಂಥದ್ದನ್ನ ಕೂಡ ಒಮ್ಮೆ ನಾವು ಗಮನ ಹರಿಸೋಣ. ಎರಿತ್ರಿಯಾ ಇದರ ಭಾಗವಾಗಿದೆ, ಇಥಿಯೋಪಿಯಾ ಕೂಡ ಇಲ್ಲಿ ನಾವು ಕಾಣಬಹುದು, ಸುಡಾನ್ ಆಗಿರ್ಬೋದು, ಜಿಬೌತಿ, ಸೊಮಾಲಿಯಾ, ಉಗಾಂಡ, ಕೀನ್ಯಾ, ತಂಜಾನಿಯಾ ಇವೆಲ್ಲವೂ ಕೂಡ ಹಾರ್ನ್ ಆಫ್ ಆಫ್ರಿಕಾದ ಭಾಗವಾಗುವಂತ ಕಂಟ್ರೀಸ್ಗಳು. ಕೀನ್ಯಾ ಇಲ್ಲಿ ನಾವು ಕಾಣ್ತಿರ್ಬಹುದು, ಕೀನ್ಯಾ, ಉಗಾಂಡ, ಇಥಿಯೋಪಿಯಾ, ಸೊಮಾಲಿಯಾ, ಜಿಬೌತಿ, ಎರಿತ್ರಿಯಾ, ಸುಡಾನ್ ಇವೆಲ್ಲವೂ ಕೂಡ ಇಲ್ಲಿ ಇರ್ತಕ್ಕಂಥ ಕಂಟ್ರೀಸ್ಗಳು. ಸೊ ಎಲ್ಲಿ ಬರುತ್ತೆ ಈ ಕಂಟ್ರೀಸ್ಗಳು ಅನ್ನುವಂಥದ್ದು ಕೂಡ ನೆನಪಿರ್ಲಿ. ಅದರಲ್ಲಿ ಗಲ್ಫ್ ಆಫ್ ಆಡನ್ ಅನ್ನುವಂಥದ್ದು ಎಲ್ಲಿದೆ ಅಂದಾಕ್ಷಣ ನಮಗೆ ತಿಳಿದಿರಬೇಕು. ಯಾವ ಯಾವ ಕಂಟ್ರೀಸ್ಗಳ ನಡುವಿನಲ್ಲಿ ಬರುತ್ತೆ ಇದೆಲ್ಲವೂ ಕೂಡ ತಿಳಿದಿರಲಿ. ಮ್ಯಾಪ್ ವರ್ಕ್ ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.